ನಾನು ಪದೇ ಪದೇ ಹೇಳ್ತೀನಿ, ಒಂದು ಇದರ ಬಗ್ಗೆ ಸಾರ್ವಜನಿಕವಾಗಿ ಹಾದಿಬೀದಿನಲ್ಲಿ ಚರ್ಚೆ ಮಾಡುವಂಥದ್ದಲ್ಲ. ಇದನ್ನು ನಾವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಆಯ್ಕೆ ಬಗ್ಗೆ ಆಗಲಿ, ಮುಖ್ಯಮಂತ್ರಿಗಳನ್ನು ಬದಲಾಯಿಸೋದ್ರ ಬಗ್ಗೆ ಆಗಲಿ, ಅದು ಹೈಕಮಾಂಡ್ನಲ್ಲಿ ಒಂದು ಕ್ಲೋಸ್ ಡೋರ್ನಲ್ಲಿ ಆಗಬೇಕಾದಂಥದ್ದು. ಮತ್ತು ಹೆಚ್ಚಂದರೆ CLPನಲ್ಲೇ ತೀರ್ಮಾನ ಅಭಿಪ್ರಾಯಗಳು ಆಗಬೇಕಾಗುತ್ತೆ. ಅದಾದಮೇಲೆ ಹೈಕಮಾಂಡ್ನವರು ಇದೆಲ್ಲ ಸಾಧಕ ಬಾಧಕಗಳನ್ನು ನೋಡಿ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದು ನಮ್ಮಲ್ಲಿರೋ ಪ್ರೊಸೀಜರ್. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು, ಈಗಲೂ ಅಷ್ಟೇ. ಈಗ ನನ್ನ ಹೆಸರು ಕೂಗ್ತಾರೆ, ಕೂಗಿದ ತಕ್ಷಣ ಆಗೋದಿಲ್ಲ, ಅಥವಾ ಯಾರು ಅಭಿಪ್ರಾಯ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಆಗೋದಿಲ್ಲ. ಹಂಗಂತೇಳಿ ಅದು ತಪ್ಪು ಅಂತ ಕೂಡ ಯಾರು ಹೇಳೋಕ್ಕಾಗಲ್ಲ. ತಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಒಬ್ಬ ಶಿಸ್ತಿನ ಕಾಂಗ್ರೆಸ್ ಪಕ್ಷದ ಸಿಪಾಯಿ. ನಮ್ಮ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋನು ನಾನು. ಅಷ್ಟು ಬಿಟ್ಟರೆ ನಾವು ಹೋಗಿ ಈಗ ನಾನು ನಿಮ್ಮ ಮುಂದೆ ಹೇಳಿಕೆ ಕೊಡ್ತೀನಿ, ಹೌದು ನಾನು ಮುಖ್ಯಮಂತ್ರಿ ಆಗಬೇಕು ಅಂದಾಕ್ಷಣ ಆಗುತ್ತಾ? ಅದು ಸಾರ್ವಜನಿಕವಾಗಿ ಚರ್ಚೆ ಆಗ್ಬೋದು ಅಷ್ಟೇ. ಆದರೆ ಅದಕ್ಕೆ ಸನ್ನಿವೇಶಗಳು, ಅದಕ್ಕೆ ಬೇಕಾದಂಥ ಅದನ್ನು ಚರ್ಚೆ ಮಾಡೋದು ಹೈಕಮಾಂಡ್ನವರು. ನಾವು ಕೂಡ ಸಮರ್ಥರಿದ್ದೀರಿ ಅನ್ನೋ ವಾದನ ಇರುತ್ತೆ. ಸಾಮರ್ಥ್ಯ ಎಷ್ಟು ಸಾರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಐ ಹ್ಯಾವ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಐ ಆಮ್ ಕೇಪಬಲ್. ಆದರೆ ಸನ್ನಿವೇಶಗಳು, ಅದನ್ನ ಪಕ್ಷದ ತೀರ್ಮಾನಗಳು ಆಗಬೇಕಷ್ಟೇ. ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡಿದಂಥ UVP ಕಾರ್ಯಕರ್ತರ ಮೇಲೆ ಕೇಸ್ ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವರೇನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ? ಪರ ವಿರೋಧ ಆಗೇ ಆಗುತ್ತಲ್ವಾ? ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸರು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತೊಗೊಂಡೇ ತೊಗೊಳ್ತೀವಿ. ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಜಣ್ಣ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ತಾರ್ಕಿಕ ನಿರ್ಣಯಕ್ಕೆ ಹೈಕಮಾಂಡ್ ಬಂದಿದೆ, ಎಲ್ಲ ಗೊಂದಲಕ್ಕೆ ಒಂದು ತಾರ್ಕಿಕ ನಿರ್ಣಯ ತೆಗೆದುಕೊಂಡಿದೆ ಅಂತ ಮಾತಾಡಿದರು. ನಿಮ್ಗೆ ಅನ್ಸುತ್ತೆ ಸರ್ ತಾರ್ಕಿಕ ನಿರ್ಣಯ? ಇಲ್ಲ, ನನ್ನ ಜೊತೆ ಏನು ಅವ್ರೇನು ಚರ್ಚೆ ಮಾಡಿಲ್ಲ ಆ ವಿಷಯದಲ್ಲಿ. ನಾನು ಇನ್ನೂ ಸತೀಶನ್ನ ಭೇಟಿ ಮಾಡೇ ಇಲ್ಲ ನಾನು. ರಾಜಣ್ಣವರಾಗಲಿ ಸತೀಶ್ ಅವರಾಗಲಿ ಅವ್ರು ಏನೇನು ಚರ್ಚೆ ಮಾಡಿದ್ರು ಅದು ಇನ್ನೂ ಅವರು ನಮಗೇನು ಹೇಳಿಲ್ಲ. ಅದೆಲ್ಲ ರಾಜಣ್ಣ ಅವರು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡಲಿ ಅಂತ ಕೇಳ್ತಾ ಇರುವಂಥದ್ದು ಸರ್, ನಿಮ್ಮ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತಪ್ಪ ಅಂತ. ಸರ್ ಬಜೆಟ್ ಮುಂಚೆ ಕರೆಸ್ತಾರೆ ಅಂತ ಚರ್ಚೆ ಇತ್ತು ಸರ್. ಬಜೆಟ್ ತಾವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋ ಕುತೂಹಲ ಇದೆ ಸರ್. ಯಾಕಂದ್ರೆ ನಿಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಬಂದಿದ್ದಾರೆ, DCM ಕೂಡ ಹೋಗಿ ಬಂದಿದ್ದಾರೆ. ತಾವು ದೆಹಲಿಗೆ ಹೋಗಿ ಬಂದರೆ ಒಂದು ಕ್ಲಾರಿಟಿ ಸಿಗ್ಬೋದಾ ಅಂತ. ಇಲ್ಲ, ನಾನು ಡೆಲ್ಲಿಗೆ ಹೋಗ್ತೀನಿ. ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೇನು ಹೊಸ್ತಾ? ನನಗೆ ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ನಾನೇನು ಯಾರ್ದು ಪರ್ಮಿಷನ್ ತಗೊಂಡೇನು ಹೋಗೋದಿಲ್ಲ. ನಾನು DKC ಅವರು ಅದನ್ನೇ ಹೇಳಿದ್ರು. ನನಗೆ ಕೆಲಸ ಇದ್ದರೆ ಹೋಗ್ತೀನಿ. ನಾನು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ, ಆಯಿತಾ? ಅನೇಕ ಕೆಲಸ ಕಾರ್ಯಗಳು ಇರ್ತವೆ. UGCಯಲ್ಲಿರುತ್ತೆ, NMCನಲ್ಲಿರುತ್ತೆ, ACTನಲ್ಲಿರುತ್ತೆ. ಅದು ಒಂದು ಭಾಗ, ಅದಕ್ಕೂ ಹೋಗ್ತೀನಿ. ಪೊಲೀಸ್ ಇಲಾಖೆ ಕೆಲಸಗಳೇನಾರು ಇದ್ದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೇ ಹೋಗ್ತೀನಿ. ರಾಜಕೀಯ ವಿಚಾರ ಇಲ್ಲ ಕೇಳಿ, ಮುಂದೆ ರಾಜಕೀಯ ವಿಷಯ ಚರ್ಚೆ ಮಾಡಬೇಕು, ನಮ್ಮ ಹೈಕಮಾಂಡನ್ನ ನೋಡಬೇಕು ಅಂತ ಅನಿಸಿದರೆ ಹೋಗ್ತೀನಿ. ನಾನು ವರ್ಕಿಂಗ್ ಕಮಿಟಿನಲ್ಲಿ ಇದ್ದವನು, ನನಗೆ ಪರಿಚಯ ಇಲ್ವಾ? ಈಗ ರಾಹುಲ್ ಗಾಂಧಿ ಅವ್ರು ನೋಡಬೇಕು ಅಂದರೆ ಹೋಗ್ತೀನಿ, ಇಲ್ಲ ಸೋನಿಯಾ ಗಾಂಧಿ ಅವ್ರು ನೋಡಬೇಕು ಅಂದರೆ ಹೋಗ್ತೀನಿ. ಅಪಾಯಿಂಟ್ಮೆಂಟ್ ಸಿಕ್ಕೋದು ಬಿಡೋದು ಅವರ ಸಮಯಗಳು, ಅವರು ಹೆಡ್ ಕ್ವಾರ್ಟರ್ಸಲ್ಲಿರೋದು ಅದೆಲ್ಲ ನೋಡಬೇಕು ಅಷ್ಟೇ. ಖರ್ಗೆ ಸಾಹೇಬ್ರು ನೋಡ್ಬೇಕಂದಾಗ ಇಲ್ಲೇ ಬರ್ತಾರೆ, ಇಲ್ಲೇ ನೋಡ್ತೀನಿ. ಸರ್, MLAಗಳ ಜೊತೆಗೆ MLCಗಳು ಸಹ ಸಚಿವ ಸ್ಥಾನ ಬೇಕು ಅಂತೇಳಿ ಪತ್ರವನ್ನು ಬರೆದಿರುವಂಥದ್ದು ಸರ್. 5 ಸ್ಥಾನನಾರು MLCಗಳಿಗೆ ಕೊಡಬೇಕು ಸಚಿವ ಸ್ಥಾನ ಕೊಟ್ಟಿದ್ದಾರಲ್ಲ, ಹಿಂದೆ ಎಲ್ಲ ಕೊಟ್ಟಿದ್ದಾರೆ. ಈಗಲೂ ಒಬ್ಬರು ಇರಲೇಬೇಕಲ್ಲ, ಸಭಾನಾಯಕರೊಬ್ಬರು ಇರಬೇಕು, ಕೊಟ್ಟಿದ್ದಾರೆ. ಹಿಂದೆ 2, 3, 4 ಹಂಗೆಲ್ಲ ಕೊಟ್ಟಿದ್ದಾರೆ.